ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ನಾವು. ನಮ್ಮ ಸ್ವಂತ ಅಪಾರ್ಟ್ಮೆಂಟಿಂದ ಊಟ ಆಯಿತು. ಸೊ ಇವಾಗ ಇಲ್ಲೆಲ್ಲ ಮರ ಇರೋದು, ನಮ್ದು ರೂಟು ಎಲ್ಲ ಸನ್ಸೆಟ್ ಆಗ್ತದೆ, ಸನ್ಸೆಟ್ ಆ ಕಡೆ ಆಯ್ತು ಅನ್ಸತ್ತೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲೆಲ್ಲ ಗಿಡಗಳು ಹೆಂಗಿದೆ, ಮರಗಳು ಹೆಂಗಿದೆ ಅಂತೇಳಿ ತೋರ್ಸೋಕ್ಕೆ. ನಮ್ಮ ಮನೆ ಹತ್ರ ತುಂಬ ಅಂದರೆ ತುಂಬ ಮರಗಳಿದೆ. ಆದರೆ ಮನೆ ತೋರಿಸಲ್ಲ, ಮನೆ ರೋಡು ತೋರಿಸಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲ ಟ್ರಾವೆಲ್ ಮಾಡ್ತಿದ್ರೆ ನಮ್ಮದು ಯೂಟ್ಯೂಬಲ್ಲಿ ಯಾರಿದ್ದಾರೆ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಲೋಕಲ್ ಅವರು ಅಂತ ಗೊತ್ತಿರಲ್ಲ. ಯಾರು ಹಂಗೆ ನಾವು ಇರಲ್ಲ ಮನೇಲಿ ಅನ್ನೋದೆಲ್ಲ ಗೊತ್ತಾದರೆ ಕಳ್ತನ ಎಲ್ಲ ಮಾಡೋಕ್ಕೆ ಬರ್ತಾರೆ. ಸೊ ಅದರಿಂದ ಅದನ್ನು ತೋರಿಸಲ್ಲ, ಬಟ್ ಆ ಏರಿಯಾ ಹತ್ರ ಏನಿದೆ ಅಂತ ತೋರಿಸ್ತೀವಿ ಅಷ್ಟೇ. ಸೊ ಮರಗಳು ಆ ಥರದ್ದೆಲ್ಲ ನೋಡಿ. ಅದಕ್ಕೆ ನಾನು ಇಂಗ್ಲೀಷಲ್ಲೂ ಹೇಳಲ್ಲ, ಅದು ಇಂಗ್ಲೀಷಲ್ಲಿ ಹೇಳಿದ್ರು ಸಮ್ಟೈಮ್ಸು ಅವ್ರಿಗೆ ಗೊತ್ತಾಗುತ್ತೆ. ಬರೀ ಕನ್ನಡದಲ್ಲೇ ಹೇಳ್ತಾ ಇದ್ದೇನೆ. ಅಂದರೆ ಇವಾಗ ತುಂಬಾನೇ ಎಲ್ಲ ಕಡೆನೂ ಒಂದು ಫೌಂಟೇನ್ ಇದೆ ಇಲ್ಲಿ, ವಾಟರ್ ಫೌಂಟೇನ್ ಇದೆ. ವಾಟರ್ ಫೌಂಟೇನ್ ಇದೆ, ಬಟ್ ಅದೇನು ಅಂದರೆ ಮಳೆ ನೀರೆಲ್ಲ ರೋಡಿಂದ ಅಲ್ಲೋಗಿ ಕಲೆಕ್ಟ್ ಆಗೋಕ್ಕೆ ಅಂತೇಳಿ ಕೆನಾಲ್ಸು ಆ ಥರದ್ದೆಲ್ಲ ಮಾಡೇ ಇರ್ತಾರೆ ಇಲ್ಲೆಲ್ಲ. ಇಲ್ಲಿ ಹೆವಿ ರೇನ್ ಇರುತ್ತೆ. ಇವಾಗ ಹರಿಕೇನ್ ಸೀಸನ್ ಅಲ್ಲಿ ಇದ್ದೀವಿ. ಹರಿಕೇನ್ ಸೀಸನ್ ಬೇರೆ. ಇಲ್ಲಿ ನೋಡಿ ಸೈಡಲ್ಲಿ ಅದೇ ನೀರು ಹೋಗೋಕ್ಕೆ ಅಂತ ಇದೆ. ಆ ಥರದ್ದೆಲ್ಲ ಹೋಗಿ ಅಲ್ಲಿ ಕಲೆಕ್ಟ್ ಆಗುತ್ತೆ. ರೋಡೆಲ್ಲ ಬ್ಲಾಕ್ ಆಗಲ್ಲ. ಇಲ್ಲೆಲ್ಲ ಇದೆ ಲೈಕ್ ಏನದು, ಲೈಕ್ ಒಳಗಡೆ ಹೋಗೋದು ಚರಂಡಿ ತರ ಮಾಡಿದ್ದಾರೆ. ಬಟ್ ಐ ಡೋಂಟ್ ನೋ ಅದಕ್ಕೆ ಇಲ್ಲಿ ಏನಂತಾರೆ ಅಂತ. ಡೆಪ್ತ್ ಅಲ್ಲಿ ಒಂದ್ ಸ್ವಲ್ಪ ಹಾಕಿಟ್ಟಿದ್ದಾರೆ. ಅದರದಲ್ಲಿ ನೀರು ಹೋಗುತ್ತೆ. ಲೈಕ್ ಇನ್ವರ್ಸ್ ಟ್ರಯಾಂಗಲ್ ಆರ್ ಸಮಥಿಂಗ್, ಐ ಡೋಂಟ್ ನೋ ಹೌ ಯು ಸೇ ಇಟ್. ಅಲ್ಲೂ ಒಂದಿದೆ ಸ್ಮಾಲ್ ವಾಟರ್ ಫೌಂಟೇನ್. ಇಲ್ಲೆಲ್ಲ ರೋಡಿನ ನೀರೆಲ್ಲ ಅದ್ರಲ್ಲಿ ಹೋಗುತ್ತೆ. ಅಲ್ಲಿಂದ ಆ ಕಡೆ ಪಾಂಡಿಗೆ ಹೋಗುತ್ತೆ. ಪಾಂಡು ಫಿಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಇನ್ನೂ ದೊಡ್ಡ ಪಾಂಡ್ ಇರುತ್ತೆ, ಅಲ್ಲಿ ಕಳಿಸ್ತಾರೆ. ಆಮೇಲೆ ಲೇಕಿಗೆ ಕಳಿಸ್ತಾರೆ. ಆ ಲೇಕಿಂದ ಕನೆಕ್ಷನ್ ಸಮ್ಟೈಮ್ಸ್ ಈಗಿರುತ್ತೆ. ಅಲ್ಲೆಲ್ಲ ಕಾಣಿಸ್ತಿದೆ ನೋಡಿ, ಹೋಲ್ ಎಲ್ಲ ದೊಡ್ಡ ಹೋಲ್ ಇರೋದು. ಅಲ್ಲಿ ಡಕ್ಸ್ ಇದೆ, ಐ ಡೋಂಟ್ ನೋ ಅದು ಕಾಣಿಸಂತ. ಬಟ್ ಇದೆಲ್ಲ ಮಳೆ ನೀರು, ಸ್ಟೋರ್ಮ್ ಡ್ರೈನು ಆ ಥರ ಬರೋದಕ್ಕೆ ಅಂತಾನೆ ಇಟ್ಟಿರ್ತಾರದು. ಅದರಿಂದ ಅದೇನಾಗುತ್ತೆ, ಮನೆ ಒಳಗಡೆ ಎಲ್ಲ ಹೋಗಲ್ಲ ನೀರು. ಇಲ್ಲಾಂದ್ರೆ ಫುಲ್ ಕೆಲವು ಕಡೆ ಇಲ್ದಿದ್ದ ಕಡೆ ಎಲ್ಲಾನು ಮನೆ ಒಳಗಡೆ ಎಲ್ಲ ನೀರು ಹೋಗ್ಬಿಡುತ್ತೆ. ಸೊ ಅದನ್ನು ಅದಕ್ಕೋಸ್ಕರ ಈ ಥರದ್ದೆಲ್ಲ ಮಾಡಿರ್ತಾರೆ. ಇಲ್ಲೆಲ್ಲ ನೋಡಿ ಎಷ್ಟೊಂದು ಟ್ರೀಸ್ ಆ ಥರದ್ದೆಲ್ಲ ಇದೆ. ಇವಾಗ 4th of Julyಗೆ ಈ ಥರದ್ದು ಪಟಾಕಿ ಮಾರೋದಕ್ಕೆ ಈ ಥರ ಮಾಡಿದ್ದಾರೆ. ಇಲ್ಲಿದೆ ಇದು ಈ ಥರದ್ದು ಇದೆಲ್ಲ ಪಟಾಕಿ ಇದೆ. ಇಲ್ಲೂ ಒಂದಿದೆ. ಎಲ್ಲ ಕಡೆ ಹತ್ರ ಸ್ಮಾಲ್ ಇಂಡಿಯನ್ ಅಲ್ಲ ಸಾರಿ US ಇಂಡಿಪೆಂಡೆನ್ಸ್ ಡೇ. ಸೊ ಅದಕ್ಕೆ ಪಟಾಕಿ ಎಲ್ಲ ಬೇಕಾದ್ರೆ ಮನೆಯವರು ಹೊಡಿಬೋದು ಅಂತ. ಆಕ್ಚುಲಿ ಐ ಥಿಂಕ್ ಈ ಇಯರ್ 249 years. ಸೊ ನೆಕ್ಸ್ಟ್ ಇಯರ್ 250 years ಆಗುತ್ತೆ. ಎಲ್ಲ ಸಿಟೀಸು ಅಲೋ ಮಾಡಲ್ಲ, ಸಮ್ ಸಿಟೀಸ್ ಮಾತ್ರ ಅಲೋ ಮಾಡ್ತಾರೆ ಮನೆ ಹತ್ರ ಇರೋರು ಹೊಡಿಯೋಕ್ಕೆ. ಏನಂದ್ರೆ ಸಿಟಿಯವರೇ ಹೊಡೆದ್ಬಿಡ್ತಾರೆ ಪಟಾಕಿನೆಲ್ಲ. ಸೊ ಇಲ್ಲಿ ಅಲೋ ಮಾಡ್ತಾರೆ. ಅದರಿಂದ ರೋಡಲ್ಲಿ ಆ ಥರದ್ದು ಕಂಟೈನರ್ ಥರದಲ್ಲಿ ಹಾಕೊಂಡು ಫ್ಯಾಮಿಲೀಸೇ ಮಾಡ್ತಾರೆ ರೋಡ್ ಮನೆಯಲ್ಲಿ. ಆ ಥರದ್ದೇನು ರೆಗ್ಯುಲೇಷನ್ಸ್ ಇಲ್ಲ ಇಲ್ಲಿ. ಸೊ ಇಲ್ಲಿ ಮರಗಳೆಲ್ಲ ಇದೆ. ಇಲ್ಲೊಂದು ರೂಲ್ಸ್ ಏನು ಅಂತ ಹೇಳಿದ್ರೆ, ಮರಗಳು ಇವಾಗ ನಮ್ಮ ಮನೆ ಹತ್ರನೂ ಅಷ್ಟೇ ಒಂದು 8-9 ಮರ ಇದೆ. ಇವಾಗ ಮಳೆಗೋ ಗಾಳಿಗೋ ಏನಕ್ಕಾರು ಬಿದೋಯ್ತು ಅಂದ್ರೆ, ಇಲ್ಲ ನಾವೇ ಏನಕ್ಕೋ ಕಟ್ ಮಾಡಿಸ್ಬೇಕು ಅಂದ್ರೆ ನಾವು ಇನ್ನೊಂದು ಹೊಸ ಮರ ನೆಡಲೇಬೇಕು. ರೂಲ್ ಇಸ್ ಒನ್ in or one out, one in ಆ ಥರ ಏನೋ ಇದೆ. ಸೊ ಮನೆ ಮುಂದೆ ಇಷ್ಟು ದೊಡ್ಡ ಕ್ಲಾನ್ ಇಡ್ಲೇಬೇಕು, ಇಷ್ಟು ಟ್ರೀಸ್ ಇರ್ಲೇಬೇಕು ಅನ್ನೋ ರೂಲ್ಸ್. ಮೋರ್ ಹಾಕ್ಬೋದು, ಬಟ್ ಲೆಸ್ ಹಾಕಕ್ಕಾಗಲ್ಲ, ಕಟ್ ಮಾಡಂಗಿಲ್ಲ. ಸೊ ಈ ಏರಿಯಾಗೂ ಕೈಂಡ್ ಆಫ್ ಒಂಥರ ವುಡ್ಲ್ಯಾಂಡ್ಸ್ ಅಂತ ಕರೀತಾರೆ. ಇಲ್ಲಿ ಬರುತ್ತೆ, ಈ ಕಡೆ ತೋರಿಸ್ಬೇಕು. One wedding venue. ವೆಡ್ಡಿಂಗ್ಸಿಗೆ ಮಾಡಿದಾರ ಜಾಗ. ಆಂಟಿಕ್ ಶಾಪ್. ಸೊ ಎಲ್ಲ ಆಂಟಿಕ್ ಹೊರಗಡೆದು ಲೈಕ್ ಗಾರ್ಡನಿಗೆ ಡೆಕೋರೇಷನ್ಸ್ ಎಲ್ಲ ಲೈಕ್ ಮಾಡೋಕ್ಕಿದೆ. ಗ್ಯಾಸ್ ಸ್ಟೇಷನ್ನು. ಇಲ್ಲಿ ಒಂದು ಟ್ರಕ್ಕಿಂದು ಫುಡ್ ಟ್ರಕ್ ಜಾಗ ಅಂತ ಹೇಳಿ ಬರ್ತಾ ಇದೆ ನೋಡಿ. ಇಲ್ಲಿ 2 ಟ್ರಕ್ಸ್ ಇದೆ ಅನ್ಸುತ್ತೆ. ಸ್ಟಾಪ್ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ರೆಸ್ಟೋರೆಂಟ್ ಥರ, ಬಟ್ ಆದರೆ ರೆಸ್ಟೋರೆಂಟ್ ಅಲ್ಲ. ಅಲ್ಲಿ ಇಂಡಿಯಾಲೆಲ್ಲ ಗಾಡಿಯಲ್ಲಿ ಊಟ ಕೊಡ್ತಾರಲ್ಲ ಆ ಥರ ಇಟ್ರಕ್ ನೋಡಿ ಮಾತಿ. ಸೊ ಆ ಥರದ್ದು ಇಲ್ಲೆಲ್ಲ ಫುಲ್ಲು ಟ್ರೀಸು. ಆ ಲೈನಿಗೆ ಹೋಗ್ಬೇಕು ನೀನು. ಓಕೆ.
ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಓಕೆ, ಬಾಯ್.